ನಿಮ್ಮ ಮೇಕಪ್ ಕೂಡ ತುಂಬ ಗ್ರೇ ಆಗ್ತಾ ಇದೆ, ಫ್ಲೇಕಿ ಆಗ್ತಾ ಇದೆ, ತುಂಬ ಪ್ಯಾಚಿ ಆಗ್ತಾ ಇದೆಯಾ? ಹಾಗಿದ್ರೆ ಇದೆಲ್ಲ ಯಾಕಾಗುತ್ತೆ, ಆ ರೀಸನ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ನೀವು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಸ್ಕಿನ್ ಟೈಪ್ ತಿಳ್ಕೊಳ್ಳೋದು ಜಸ್ಟ್ ಫಾರ್ ಮೇಕಪ್ ಅಲ್ಲ. ಓಕೆ, ಜನರೆಲ್ಲ ಕೂಡ ನಮ್ಮ ಸ್ಕಿನ್ ಯಾವ ರೀತಿ ಇದೆ ಏನಂತ ತಿಳ್ಕೊಬೇಕಲ್ವಾ? ಸೊ ಅದಕ್ಕಾಗಿ ನಾವು ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಳೇಬೇಕು. ಓಕೆ, ಸೊ ಇವಾಗ ನೋಡಿ, ಕರೆಕ್ಟಾಗಿ ನಮ್ಮ ಸ್ಕಿನ್ ಟೈಪ್ ಬಗ್ಗೆ ಗೊತ್ತಿಲ್ಲದೆ ನಾವು ಯಾವುದಾದ್ರೂ ಪ್ರಾಡಕ್ಟ್ಸ್ನ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಡಾರ್ಕ್ ಕಲರ್ ಆಗಿರ್ಬೋದು, ಪಿಂಪಲ್ಸ್ ಆಗೋದು ಆಗಿರ್ಬೋದು, ಆ್ಯಕ್ನಿ ಆಗಿರ್ಬೋದು, ಮೊಡವೆ ಆಗಿರ್ಬೋದು, ಅಥವಾ ರ್ಯಾಷಸ್ ಆಗೋದು, ಓಕೆ, ಪ್ಯಾಚಸ್ ಆಗೋದು ಸ್ಕಿನ್ನಲ್ಲಿ, ಇದೆಲ್ಲ ಆಗೋದು ನಮಗೆ ಸ್ಕಿನ್ ಟೈಪ್ ಗೊತ್ತಿಲ್ಲ ಮತ್ತು ಅದಕ್ಕೆ ಕರೆಕ್ಟಾಗಿರೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಪ್ರಾಬ್ಲಮ್ಸಿಂದನೇ ನಮಗೆ ಈ ಒಂದು ಮೇಜರ್ ಕಾಸಸ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ. ಓಕೆ, ಹಾಗಾಗಿ ನಾವು ಯಾವುದೇ ಮೇಕಪ್ ಅಥವಾ ಸ್ಕಿನ್ ಕೇರ್ ಏನೇ ಮಾಡಬೇಕು ಅಂತಂದ್ರೂ ನಮಗೆ ಸ್ಕಿನ್ ಟೈಪ್ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಈಗ ನಾನು ಸ್ಕಿನ್ ಟೈಪ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಸ್ಕಿನ್ ಟೈಪ್ ಬಗ್ಗೆ ನಾನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬಿಡ್ತೀನಿ. ಓಕೆನಾ? ಸೊ ಯಾವುದೇ ನಮ್ಮ ಸ್ಕಿನ್ ಕೆಳಗಡೆ ಏನಿರುತ್ತೆ ಅಂದರೆ ಇನ್ಸೈಡ್, ಇದ್ರ ಕೆಳಗಡೆ ನಮ್ಗೆ ಕಾಣ್ತಾ ಇದೆಯಲ್ಲ, ಅದ್ರ ಕೆಳಗಡೆ ಏನಿರುತ್ತೆ ಸಬೀಷಿಯಸ್ ಗ್ಲ್ಯಾಂಡ್ಸ್ ಅನ್ನೋದು ಇರುತ್ತೆ. ಓಕೆನಾ? ಆ ಸಬೀಷಿಯಸ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, ಸೀಬಮ್ ಅನ್ನೋದನ್ನು ಉತ್ಪತ್ತಿ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಆ ಸೀಬಮ್ ಅಂದರೆ ಏನು, ಅದನ್ನು ಆಯಿಲ್ ಅಂತ ನಾವು ಹೇಳ್ತೀವಿ. ಆಯಿಲಿ, ಈಗ ನೀವೇನಾದರೂ ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಹೊರಗಡೆ ಓಡಾಡಿದಾಗ ಈ ಥರ ಜಸ್ಟ್ ಟಚ್ ಮಾಡಿ ನೋಡಿ, ನಿಮಗೆ ಒಂಥರ ಲೈಕ್ ಆಯಿಲ್ ಥರ ಕಾಣಿಸುತ್ತಲ್ಲ, ಅದನ್ನು ನಾವು ಸೀಬಮ್ ಅಂತ ಹೇಳ್ತೀವಿ. ಅದು ಸಬೀಷಿಯಸ್ ಗ್ಲ್ಯಾಂಡ್ಸಿಂದ ಬರುತ್ತೆ. ಓಕೆ, ಈಗ ಈ ಸಬೀಷಿಯಸ್ ಗ್ಲ್ಯಾಂಡ್ಸು, ಈ ಸೀಬಮ್ ಏನಾದರೂ ಕಡಿಮೆ ಇದ್ದರೆ, ಓಕೆನಾ, ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ, ಅದು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ. ಅದೇ ಜಾಸ್ತಿ ಇದ್ದರೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಓಕೆನಾ? ಅದು ಇಲ್ಲಿ ಮಾತ್ರ ಇದೆ, ಇಲ್ಲೆಲ್ಲ ಇಲ್ಲ ಅಂತ ಅಂದರೆ ಅದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಅದು ಸರಿಯಾಗಿ ಕರೆಕ್ಟಾಗಿ ನಮಗೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಬ್ಯಾಲೆನ್ಸ್ಡಲ್ಲಿ ಇದೆ ಅಂತಂದರೆ ಅದನ್ನು ನಾವು ನಾರ್ಮಲ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಓಕೆ, ಅದೇನಾದರೂ ಪ್ರಾಬ್ಲಮ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಇದರ ಬೇಸಿಸ್ ಮೇಲೆ ನಾವು 5 ಟೈಪ್ನ ನಾವು ಹೇಳ್ಬೋದು. ಓಕೆನಾ? ಇದೊಂದೇನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಇಲ್ಲ, ಈ ರೀತಿ ಇದಾಗೋದಕ್ಕೆ, ಕಡಿಮೆ ಆಗೋದಕ್ಕೆ, ಸೀಬಮ್ ಅಂದರೆ ಈ ಒಂದು ಆಯಿಲ್ನೆಸ್ ಏನಿದೆ ಫೇಸಲ್ಲಿ ಅದು ಕಡಿಮೆ ಆಗೋದಕ್ಕೆ, ಜಾಸ್ತಿ ಆಗೋದಕ್ಕೆ, ಸೊ ಅಥವಾ ಸಮ ಪ್ರಮಾಣದಲ್ಲಿ ಇರೋದಕ್ಕೆ, ಸೊ ಎಲ್ಲದಕ್ಕೂ ರೀಸನ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಅದು ಯಾವ ರೀಸನ್ಸಿಂದ ನಮಗೆ ಈ ರೀತಿ ಆಗುತ್ತೆ ಅನ್ನೋದು ಒಂದು ಸ್ಕಿನ್ ಟೈಪ್ ಎಕ್ಸ್ಪ್ಲೈನ್ ಮಾಡೋಗು ನಿಮಗೆ ನಾನು ಇನ್ ಡೀಟೇಲಾಗಿ ಹೇಳ್ತೀನಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸ್ಕಿನ್ ಟೈಪ್ ಚೇಂಜ್ ಆಗುತ್ತಾ ಮ್ಯಾಮ್ ಅಂತಂದರೆ ಖಂಡಿತ ಚೇಂಜ್ ಆಗುತ್ತೆ. ಓಕೆನಾ? ಸ್ಕಿನ್ ಟೈಪು ನಿಮ್ಮ ಬಾಡಿ ಕಂಡೀಷನ್ಸ್ ಏನಾದರೂ ಚೇಂಜಸ್ ಆಗ್ತಾಯಿದ್ರೆ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆದರೆ ಚೇಂಜಸ್ ಆಗುತ್ತೆ, ಎನ್ವೈರನ್ಮೆಂಟ್ ಕಂಡೀಷನ್ ಆಚೆಗಡೆ, ಓಕೆ, ವಿಂಟರ್ ಇದ್ದರೆ, ಸಮ್ಮರ್ ಇದ್ದರೆ, ಸೊ ಈ ಟೈಮ್ಸಲ್ಲೆಲ್ಲ ನಿಮಗೆ ಚೇಂಜಸ್ ಆಗ್ತಾ ಇರುತ್ತೆ, ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅಂಡರ್ ಟೋನ್ ನಮಗೆ ಯಾವತ್ತೂ ಚೇಂಜ್ ಆಗಲ್ಲ, ಅಂಡರ್ ಟೋನ್ ಹೇಳುವಾಗ ನಿಮ್ಗೆ ಅದನ್ನು ಹೇಳ್ತೀನಿ. ಓಕೆ, ಬಟ್ ಸ್ಕಿನ್ ಟೈಪು ಯಾವಾಗೂ ನಮಗೆ ಒಂದೇ ಇರೋದಿಲ್ಲ, ಸ್ಕಿನ್ ಟೈಪ್ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಯಾವತ್ತೂ ಒಂದಕ್ಕೆ ಸ್ಟಿಕ್ ಆಗಬೇಡಿ. ಎವ್ರಿ ಟೈಮ್ ನಾವು ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ. ಈಗ ನೋಡಿ, ಚಳಿಗಾಲ ಬಂತು ಅಂತಂದರೆ ಸ್ಕಿನ್ ಏನಾಗ್ಬಿಡುತ್ತೆ, ಡ್ರೈ ಸ್ಕಿನ್ ಆಗಿಬಿಡುತ್ತೆ. ಓಕೆ, ನಿಮ್ಮದು ಆಯಿಲಿ ಇದ್ರೂ ಕಾಂಬಿನೇಷನ್ ಇದ್ರೂ ಏನಾಗ್ಬಿಡುತ್ತೆ, ಸ್ಕಿನ್ ಡ್ರೈ ಆಗೋಗ್ಬಿಡುತ್ತೆ. ಓಕೆನಾ? ಫುಲ್ ನಮಗೆ ಈ ಥರ ನೀವು ಜಸ್ಟ್ ಹೇಳಿರ್ತಾರೆ, ಎಲ್ಲರೂ ಹೇಳ್ತಾ ಇರ್ತಾರೆ ನೋಡಿದ್ದೀರಾ, ಮುಖ ಎಲ್ಲ ಹೊಡೆದ್ಬಿಟ್ಟಿದೆ, ತುಟಿ ಎಲ್ಲ ಹೊಡೆದ್ಬಿಟ್ಟಿದೆ. ಯಾಕೆ ಆಗುತ್ತೆ ಆ ಥರ? ಯಾಕೆಂದರೆ ಅದು ಚಳಿಗಾಲದಲ್ಲಿ, ವಿಂಟರ್ ಸೀಸನಲ್ಲಿ ಯೂಶ್ವಲಿ ಹಾಗೇ ಆಗುತ್ತೆ. ಓಕೆನಾ? ಹಾಗಾಗಿ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವಾಗವಾಗ ಗಮನಿಸ್ತಾ ಇರಬೇಕು ನೀವು ನಿಮ್ಮ ಸ್ಕಿನ್ನನ್ನು. ಅರ್ಥ ಆಯ್ತಾ? ಸೆಕೆಂಡ್ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಡ್ರೈ ಸ್ಕಿನ್ ಆಗಿರುತ್ತೆ. ಓಕೆನಾ? ಸೊ ಯಾಕೆ ಡ್ರೈ ಸ್ಕಿನ್ ಆಗುತ್ತೆ? ನಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ. ಏನು? ಸೀಬಮ್ ತುಂಬ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ನಮಗೆ ಡ್ರೈ ಸ್ಕಿನ್ ಅಕ್ಕರ್ ಆಗುತ್ತೆ. ಓಕೆ, ಸೀಬಮ್ ಯಾಕೆ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ? ಇದಕ್ಕೆ ತುಂಬ ರೀಸನ್ಸ್ ಇದೆ. ಓಕೆನಾ? ಅವ್ರಿಗೆ ಜೆನೆಟಿಕ್ಸ್, ಹೆರಿಡಿಟರಿ ಅಂದರೆ ಅವ್ರ ಪೇರೆಂಟ್ಸ್ಗೆ ಏನಾದರೂ ಡ್ರೈ ಸ್ಕಿನ್ ಇದ್ದರೆ ಇವ್ರಿಗೂ ಕೂಡ ಡ್ರೈ ಸ್ಕಿನ್ ಆಗಬಹುದು. ಅದು ಕೂಡ ಒಂದು ರೀಸನ್, ಅದೇ ಮೇಜರ್ ರೀಸನ್ ಅಲ್ಲ. ಓಕೆನಾ? ಅಥವಾ ಕ್ಲೈಮೇಟ್ ಚೇಂಜಸ್ ಆಗಿದೆ, ಹೊರಗಡೆ ಚೇಂಜಸ್ ಆಗಿದೆ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ವಿಂಟರ್, ಚಳಿಗಾಲದಲ್ಲಿ ನಮಗೇನಾಗುತ್ತೆ, ಯಾವುದೇ ಸ್ಕಿನ್ ಟೈಪ್ ಇದ್ದರೂ ಅವ್ರಿಗೆ ಡ್ರೈ ಸ್ಕಿನ್ ಟೈಪ್ ಆಗುತ್ತೆ. ಓಕೆನಾ? ಸೊ ಆ ರೀಸನ್ನಿಂದನೂ ಚೇಂಜಸ್ ಆಗ್ಬೋದು. ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ ಅಂದರೆ ಸರಿಯಾಗಿ ಅವರು ಸರಿಯಾದ ರೀತಿಯ ಊಟ ಪದ್ಧತಿ ಇಲ್ಲ ಅಂತಂದರೆ, ಹೆಲ್ತಿ ಊಟ ಮಾಡ್ತಾ ಇಲ್ಲ ಅಂತಂದರೆ ಅವರು ಗ್ಲ್ಯಾಂಡ್ಸು ಸರಿಯಾಗಿ ವರ್ಕ್ ಆಗಲ್ಲ, ಸರಿಯಾಗಿ ಸೀಬಮ್ ಪ್ರೊಡ್ಯೂಸ್ ಆಗಲ್ಲ, ಎಗೇನ್ ಅವ್ರಿಗೆ ಡ್ರೈ ಸ್ಕಿನ್ ಆಗುತ್ತೆ.
ಓಕೆನಾ. ಸೊ ಹಂಗಾಗಿ ಆಚೆ ತುಂಬ ರೀಸನ್ಸ್ ಇಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಮತ್ತು ಈ ಡ್ರೈ ಸ್ಕಿನ್ ಅವರು ನೀವು ಫೇಸ್ ನೋಡಿರಬಹುದು, ಮುಖದಲ್ಲಿ ಏನಾಗುತ್ತೆ ವೈಟ್ ಪ್ಯಾಚಸ್ ಥರ ಇರುತ್ತೆ. ಅದು ಯಾಕಾಗುತ್ತೆ ಅಂತಂದರೆ ಏನಾಗುತ್ತೆ, ಇವ್ರದ್ದು ಡೆಡ್ ಸ್ಕಿನ್ ಅಂತ. ನಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ಸ್ ಇರ್ತಾವಲ್ಲ ಸ್ಕಿನ್ ಮೇಲೆ, ಓಕೆ, ಯಾವುದೇ ಸ್ಕಿನ್ ಮೇಲೆ ಡೆಡ್ ಸ್ಕಿನ್ಸ್ ಇರುತ್ತೆ. ಆ ಸ್ಕಿನ್ ಮೇಲೆ ಇರೋ ಡೆಡ್ ಸ್ಕಿನ್ ಏನಾಗುತ್ತೆ, ಅದು ಹೊರಟೋಗ್ಬಿಡಲ್ಲ, ಅಲ್ಲೇ ಸ್ಟಿಕ್ ಆಗಿಬಿಟ್ಟಿರುತ್ತೆ. ಅದರಿಂದ ಅವ್ರಿಗೆ ಒಂಥರ ವೈಟ್ ಪ್ಯಾಚಸ್ ಥರ ಕಾಣಿಸುತ್ತೆ. ಅವೆಲ್ಲ ಡೆಡ್ ಸ್ಕಿನ್ನು ಅದೇನಾಗುತ್ತೆ ಸ್ಟಿಕ್ ಆಗಿಬಿಟ್ಟಿರುತ್ತೆ ಸ್ಕಿನ್ಗೆ. ಈ ರೀತಿ ಕೂಡ ಅವ್ರಿಗೆ ಆಗ್ತಾ ಇರುತ್ತೆ, ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅವರಿಗೆ, ಓಕೆನಾ. ಆಮೇಲೆ ಅವ್ರ ಮುಖ ಎಲ್ಲ ಏನಾಗಿರುತ್ತೆ ನೀವು ನೋಡಿರ್ಬೋದು, ಅವ್ರಿಗೆ ಲೈಕ್ ತುಂಬ ಒಂಥರ ಹೆಂಗಂದರೆ ಸ್ಕಿನ್ನು ಫುಲ್ ಎಳ್ದಂಗೆ ಟೈಟ್ ಆಗ್ತಾ ಇರುತ್ತೆ, ಇಲ್ಲೆಲ್ಲ ನೋವಾಗ್ಬಿಡುತ್ತೆ ಫುಲ್ ಹಿಂಗಂದರೆ ಆ ಥರ ಎಲ್ಲ ಆಗ್ತಾ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಬೇಗ ಏಜ್ ಆಗಿರೋ ಥರ ಕಾಣಿಸ್ತಾ ಇರ್ತಾರೆ. ಅಂದರೆ ರಿಂಕಲ್ಸ್ ಅಂತ ಹೇಳ್ತೀವಿ, ಲೈನ್ಸ್ ಏನಿರುತ್ತೆ ಅವ್ರ ಮುಖದಲ್ಲಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಅಂತಂದರೆ ಅವ್ರಿಗೇನಾಗುತ್ತೆ ಸೀಬಮ್ ಅಂದರೆ ಆಯಿಲ್ ತುಂಬ ಕಡಿಮೆ ಇರೋದ್ರಿಂದ ಅವ್ರಿಗೆ ಲೈನ್ಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಕಣ್ಣು ಹತ್ರ ನೀವು ನೋಡಿರ್ಬೋದು, ಅವ್ರಿಗೆ ಈ ಕಣ್ಣು ಅಂಡರ್ ಹೈ, ಕಣ್ಣು ಸುತ್ತಮುತ್ತ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ತುಂಬ ಏಜ್ ಆಗಿರೋ ಥರ ಲೈನ್ಸ್ ಕಾಣಿಸ್ತಾ ಇರುತ್ತೆ, ಒಂಥರ ಲೈನ್ಸ್ ಇರುತ್ತೆ. ಅದು ಈ ಡ್ರೈ ಸ್ಕಿನ್ ಇರೋರಿಗೆ ಇದು ಕಾಮನ್ನಾಗಿ ಆಗುತ್ತೆ. ಸೊ ಈ ಡ್ರೈ ಸ್ಕಿನ್ ಇರೋರಿಗೆ ಬೇಗ ಏಜಿನಿಂಗ್ ಥರ ಕಾಣಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಡ್ರೈ ಸ್ಕಿನ್ ಅವರು ಅದಕ್ಕೆ ಸರಿಯಾಗಿ ಸೂಟ್ ಆಗುವಂತಹ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಆಗಿರ್ಬೋದು, ಅಥವಾ ಬೇರೆ ಅದಕ್ಕೆ ಯೂಸ್ ಮಾಡೋ ಫೌಂಡೇಶನ್ ಅಥವಾ ಸ್ಕಿನ್ ಕೇರ್ ಬಂದರೆ ನೀವೇನು ಸನ್ಸ್ಕ್ರೀನ್ ಅದೆಲ್ಲ ಯೂಸ್ ಮಾಡ್ತೀರಲ್ಲ, ಅದಕ್ಕೆ ಸೂಟ್ ಆಗುವಂಥದ್ದನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ನೀವು ಅದ್ರ ಮೇಲೆ ಹಾಕಿರ್ತಾರೆ ಇಟ್ಸ್ ಫಾರ್ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಥವಾ ಆಲ್ ಸ್ಕಿನ್ ಟೈಪ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಥರ ಪ್ರಾಡಕ್ಟ್ಸ್ ನೀವು ತೊಗೋಬೇಕಾಗುತ್ತೆ. ಸೊ ಓಕೆನಾ. ಸೊ ಹಂಗಂದರೆ ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ನೆಗೆಟಿವ್ಸ್ ಕೂಡ ಇದೆ, ಓಕೆ. ಸೊ ನೀವು ಸ್ಕಿನ್ ಕೇರ್ ಮಾಡಿದ್ರೆ ಎಲ್ಲನೂ ನಾರ್ಮಲಿಗೆ ಬ್ಯಾಲೆನ್ಸ್ ಆಗುತ್ತೆ, ಅಥವಾ ಮೇಂಟೈನ್ ಆದರೂ ನೀವು ಮಾಡಬಹುದು, ಓಕೆನಾ. ಸೊ ಈ ಸ್ಕಿನ್ ಡ್ರೈ ಸ್ಕಿನ್ ಅಥವಾ ಯಾವುದೇ ಸ್ಕಿನ್ ಟೈಪ್ಸ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ಹೇಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆ.